ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಕರಗರ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ನಲ್ಲಿ ಆರ್ಥಿಕವಾದ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನಾವು ಯಾವ್ದಾದ್ರು ವಿಡಿಯೋಗೆ ನಾವು ಏನಾದರೂ ಕಮಿಟ್ ಮಾಡಬೇಕಂತಂದ್ರೆ ಕಮಿಟ್ ಹೈಡ್ ಆಗಿರುತ್ತದೆ. ಅದನ್ನು ಯಾವ ಥರನಾಗಿ ನಾವು ಆನ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ನಾನು ಇವತ್ತು ಹೇಳ್ಕೊಡ್ತೀನಿ, ನೀವು ನೋಡಿ. ಈಗ ನೀವು ನೋಡ್ಬೋದು, ಈ ಒಂದು ವಿಡಿಯೋವನ್ನು ನಮಗೆ ನೋಡಿದ್ವಿ, ಪೂರಾ ನೋಡಿದ್ವಿ ಅಂದ್ಕೊಳ್ಳಿ. ಈ ಥರನಾಗಿ ಪೂರಾ ನೋಡಿದೀವಿ, 7 ರಿಂದ 8 ನಿಮಿಷ ನೋಡಿದ್ವಿ. ನೋಡಕ್ಕೆ ಚೆನ್ನಾಗಿ ಅನಿಸ್ತು. ಅದಕ್ಕಾಗಿ ಲೈಕ್ ಏನು ಮಾಡೋದಕ್ಕೂ ಆದರೆ ಈ ಥರನಾಗಿ ಮುಂದೆ ಇದನ್ನು ಬರ್ತೈತಿ, ಬರ್ತೈತಿ ಏನಪ್ಪ ಅಂದ್ರೆ ರಿಸ್ಟ್ರಿಕ್ಷನ್ ಮೀಡಿಯಾ ಅನ್ನುವಂಥ ಒಂದು ಆ ಮೀಡಿಯಾನ ಯಾವ ಥರನಾಗಿ ನಾವು ಆನ್ ಮಾಡಬೇಕು. ಆನ್ ಮಾಡಿದರೆ ಏನು ಮಾಡಬೇಕು, ಆನ್ ಮಾಡಿದರೆ ಏನಾಗುತ್ತಪ್ಪ ಅಂತಂದ್ರೆ ನಾವು ಈ ಒಂದು ಇದಕ್ಕೆ ವಿಡಿಯೋಗೆ ಕಮೆಂಟನ್ನು ಹಾಕೋಕ್ಕಾಗುತ್ತೆ. ಅದಕ್ಕಾಗಿ ನಾವು ಈಗೇನು ಮಾಡಬೇಕು ಅಂತಂದ್ರೆ ಫಸ್ಟಿಗೆ ಬ್ಯಾಕ್ ಬರಬೇಕು. ಈ ಥರ ಬ್ಯಾಕ್ ಬಂದ ನಂತರ ಇಲ್ಲಿ ನಮ್ಮ ಮೂಲೆಯಲ್ಲಿ ಅಂತ ಇವು ಅಂತ ಇದೆ ಅಲ್ಲ, ಅದ್ರ ಮೇಲೆ ಒಂದು ನಮ್ಮ ಫೋಟೋ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಯಾವಾಗ ಮಾಡ್ತಾ ಇದೀವಪ್ಪ ಅಂದ್ರೆ ಈ ಥರ ನೋಡ್ಬೋದು. ಈ ಮೋಡಲ್ ಇದ್ದಾಗ ಇಲ್ಲಿ ಇವು ಅಂತ ಇದೆಯಲ್ಲ, ಇವು ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಸೆಟ್ಟಿಂಗ್ ಆಪ್ಷನ್ ಬರ್ತೈತಿ ಮೇಲ್ಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಜನರಲ್ ಅಂತ ಕಾಣ್ತಾ ಇದೆ ನೋಡಿ, ಇಷ್ಟೆಲ್ಲ ಆಪ್ಷನ್ ಇದೆ. ಅದರಲ್ಲಿ ಜನರಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿದೆ ನೋಡಿ ರೆಸ್ಟ್ರಿಕ್ಷನ್ ಮೀಡಿಯಾ ಅನ್ನುವಂಥದ್ದು, ಅದು ಆನ್ ಆಫ್ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಇದನ್ನ ಸಣ್ಣ ಮಕ್ಕಳು ಇದನ್ನ ಕಮೆಂಟ್ ಮಾಡಬಾರ್ದು ಅನ್ನೋಕ್ಕೋಸ್ಕರವಾಗಿ ಇದು ಆನ್ ಆಗಿರುತ್ತೆ. ಅದನ್ನು ನಾವು ಆಫ್ ಮಾಡ್ಬೇಕಾಗುತ್ತೆ. ಆಫ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಇದು ನಾವು ಇಲ್ಲಿ ಮೆಸೇಜ್ ಇದನ್ನ ಕಮೆಂಟ್ ಹಾಕೋದಕ್ಕೆ ಏನಾಗುತ್ತಪ್ಪ ಆನ್ ಆಗುತ್ತೆ. ಈಗ ನೀವು ನೋಡ್ಬೋದು. ಈಗ ಒಂದು ಸ್ವಲ್ಪ ನಾನು ರಿಪ್ಲೇಸ್ ಮಾಡ್ತೀನಿ. ರಿಪ್ಲೇಸ್ ಮಾಡಿದ 1 ಸೆಕೆಂಡ್ ರಿಪ್ಲೇಸ್ ಆಗಿಲ್ಲ, ರಿಪ್ಲೇಸ್ ಅನ್ನು ಮಾಡಿದಾಗ ಈಗ ನೀವು ನೋಡ್ಬೋದು. ಈಗ ನಾವು ಕಮೆಂಟ್ ಮಾಡೋದಕ್ಕೆ ಏನಾಗೈತಪ್ಪ ಅಂದ್ರೆ ಪಿಪಪ್ ಓಪನ್ ಆಗೈತೆ. ನಾವು ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಬೇಕಾಗಿದ್ದನ್ನು ಕಮೆಂಟ್ ಮಾಡಿ ಸೆಂಡ್ ಮಾಡಿದರೆ ಏನಾಗುತ್ತಪ್ಪ ಅಂದ್ರೆ ಹೋಗುತ್ತೆ. ನಾನಿದೆ ನಂದೇ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥದ್ರಿಂದ ಅದಕ್ಕಾಗಿ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಈ ಥರನಾಗಿ ಶಾರ್ಟ್ ಔಟ್ ಅನ್ನು ನಾವು ಮಾಡ್ಕೋಬಹುದು. ಇದರಲ್ಲಿ ಕೂಡ ಆಗಲಿಲ್ಲಪ್ಪ ಅಂತಂದ್ರೆ ಏನಾಗುತ್ತಪ್ಪ ಅಂದ್ರೆ ಇನ್ನೊಂದು ಏನು ಸೆಟ್ಟಿಂಗ್ ಇದೆ, ಆ ಸೆಟ್ಟಿಂಗ್ ಅನ್ನು ಕೂಡ ನೀವು ಟ್ರೈ ಮಾಡಬಹುದು. ಆಗಲಿಲ್ಲ ಅಂದ್ರೆ ಒಂದೊಂದ್ಸಲ ನೆಟ್ಟಿನ ಪ್ರಾಬ್ಲಮ್ ಆಗಿರುತ್ತೆ, ಅದಕ್ಕಾಗಿ ಕೂಡ ಆಗಲ್ಲ. ಅದು ಆಗಲಿಲ್ಲ ಅಂದ್ರೆ ಏನು ಮಾಡೋದು, ಮೋರ್ ಕನೆಕ್ಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರೈವೇಟ್ ಅಂತ NDV ಅಂತ ಇದೆಯಲ್ಲ, ಇದನ್ನು DNS ಅಂತ ಇದೆಯಲ್ಲ, ಪ್ರೈವೇಟ್ DNS ಅನ್ನೋದ್ರ ಮೇಲೆ ಇದನ್ನ ಆಟೋಮೆಟಿಕ್ ಅನ್ನ ಇಟ್ಟು ಸೇವ್ ಮಾಡಿದ್ರೆ ಸಾಕು. ಇದನ್ನ ಎಷ್ಟು ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ನಾವು ಕಮೆಂಟ್ ಅನ್ನ ಯಾವುದೇ ವಿಡಿಯೋ ಕಮೆಂಟ್ ಅನ್ನ ಹಾಕೊಳ್ಳಕ ಅರ್ಹರಾಗಿರ್ತೀವಿ. ಇದು ಯಾಕಪ್ಪ ಅಂದ್ರೆ ಅಪ್ಡೇಟ್ ಆಗಿರೋದ್ರಿಂದ ಇದು ಆಫ್ ಆಗಿರುತ್ತೆ ಅಥವಾ ಆನ್ ಆಗಿರುತ್ತೆ. ಅದನ್ನು ಏನ್ ಮಾಡ್ಬೇಕು ನಾವು, ಆಫ್ ಆನ್ ಆಗಿದ್ರೆ ಕರೆಕ್ಟಾಗಿ ನಾನು ಹೇಳಿದ ಥರ ನೀವು ಏನಾದ್ರು ಮಾಡಿದ್ರೆ ಕಮೆಂಟ್ ಹಾಕೋದಕ್ಕೆ ಇದನ್ನಾಗುತ್ತೆ. ಥ್ಯಾಂಕ್ ಯು.